ಈ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಗೊತ್ತಿದೆಯಾ? ಈ ಆ್ಯಪ್ ನಮ್ಮ ಇಂಡಿಯಾದಲ್ಲದೆ ಇದ್ರು ಈ ಆ್ಯಪ್ನ ಯೂಸ್ ಮಾಡೋ 80% ಜನ ನಮ್ಮ ಇಂಡಿಯಾದವ್ರೆ. ಈ ಅಪ್ಲಿಕೇಶನ್ ಯಾವುದು ಅಂದರೆ MX ಪ್ಲೇಯರ್. MX ಪ್ಲೇಯರ್ನ 2011ರಲ್ಲಿ ಒಂದು ಸೌತ್ ಕೊರಿಯನ್ ಕಂಪ್ನಿ ಲಾಂಚ್ ಮಾಡುತ್ತೆ. ಆ ಟೈಮಲ್ಲಿ ಮೊಬೈಲಲ್ಲಿ ಯಾವುದೇ ಥರ ಡಿಫಾಲ್ಟ್ ವಿಡಿಯೋ ಪ್ಲೇಯರ್ ಇರಲ್ಲ. ಅದರಿಂದ ಜನ MX ಪ್ಲೇಯರ್ನ ಡೌನ್ಲೋಡ್ ಮಾಡ್ಕೊತಿರ್ತಾರೆ. ಈ ಕಂಪ್ನಿ ಎಷ್ಟು ರ್ಯಾಪಿಡಾಗಿ ಗ್ರೋ ಆಯ್ತು ಅಂದರೆ ಕೆಲವೇ ವರ್ಷಗಳಲ್ಲಿ 500 ಮಿಲಿಯನ್ ಡೌನ್ಲೋಡ್ಸ್ ಆಗುತ್ತೆ. ಅದರಲ್ಲಿ 70% ಜನ ಡೌನ್ಲೋಡ್ ಮಾಡಿರೋರು ನಮ್ಮ ಇಂಡಿಯಾದವರು. ಇಷ್ಟು ದೊಡ್ಡ ಇಂಡಿಯನ್ ಯೂಸರ್ ಬೇಸ್ ಇದ್ದ ಕಂಪ್ನಿನ ಟೈಮ್ಸ್ ಇಂಟರ್ನೆಟ್ ಅವರು 1000 ಕೋಟಿ ಕೊಟ್ಟು ಬೈ ಮಾಡ್ತಾರೆ. ಇವ್ರು ಇದನ್ನ ತಗೊಳದೆ ನೆಟ್ಫ್ಲಿಕ್ಸು ಅಮೆಝಾನ್ ಪ್ರೈಮ್ ತರ ಸಬ್ಸ್ಕ್ರಿಪ್ಷನ್ ಮಾಡಬೇಕು ಅಂತ. ಆಮೇಲೆ ಇಂಡಿಯಾದಲ್ಲಿ ಟಿಕ್ ಟಾಕ್ ಬ್ಯಾನ್ ಆದ್ಮೇಲೆ ಇವರು ಕೂಡ MX ಟಕಾಟಕ್ ಅಂತ ಲಾಂಚ್ ಮಾಡ್ತಾರೆ. ಆದರೆ ಈ ಕಂಪ್ನಿ ಒಂದೇ ₹1 ಲಾಭ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಕಂಪ್ನಿಯ ಯೂಸರ್ಗಳಿದ್ದು Tier 2 Tier 3 ಸಿಟಿಗಳಲ್ಲಿ, ಅಂದ್ರೆ ತಾಲೂಕ್ ಲೆವೆಲ್ ಸಿಟಿಗಳಲ್ಲಿ. ಆ ಯೂಸರ್ಸ್ಗಳು ನೆಟ್ಫ್ಲಿಕ್ಸು ಅಮೆಝಾನ್ಗೆ ದುಡ್ಡು ಕೊಡೋಕ್ಕಾಗ್ದಲೇ MX ಪ್ಲೇಯರ್ ಅಲ್ಲಿ ಫ್ರೀ ಕಂಟೆಂಟ್ ಸಿಗುತ್ತೆ ಅಂತ ನೋಡ್ತಾ ಇದ್ರು. ಇದರಿಂದ ಈ ಕಂಪ್ನಿ ಒಂದೇ ₹1 ರೆವಿನ್ಯೂ ಮಾಡೋಕ್ಕಾಗಿರ್ಲಿಲ್ಲ. ಆದರೆ ಇವಾಗ ಅಮೆಝಾನ್ ಇಂಡಿಯಾ ಇವರು ಕೊರಿಯಾ ಜೊತೆ ಎಷ್ಟು ಕೊಟ್ಟು ಬೈ ಮಾಡಿದ್ರೋ ಅದಕ್ಕಿಂತ ಅರ್ಧ ದುಡ್ಡು ಕೊಟ್ಟು ಬೈ ಮಾಡಿದ್ರು.